ಆರ್.ವಿ. ದೇಶಪಾಂಡೆ ಅವರು ಕೊಟ್ಟಿರುವಂತ ಹೇಳಿಕೆಯನ್ನೇ ಬಿಜೆಪಿ ಸದ್ಯ ಅಸ್ತ್ರವನ್ನಾಗಿ ಮಾಡಿಕೊಂಡಿದೆ. ದೇಶಪಾಂಡೆ ಅವರು ಮಾತನಾಡುವಾಗ ನನಗೂ ಮುಖ್ಯಮಂತ್ರಿ ಆಗಬೇಕು ಅಂತಿದೆ ಅಂತ ಹೇಳ್ಕೊಂಡಿದೆ. ಸೊ ಆ ಹೇಳಿಕೆಯನ್ನ ಈಗ ಬಿಜೆಪಿ ಅಸ್ತ್ರವಾಗಿ ಬಳಸಿದೆ. ಟ್ವೀಟ್ ಮೂಲಕ ಸಿಎಂ ಬದಲಾವಣೆಯ ಕುರಿತು ಬಿಜೆಪಿ ವ್ಯಂಗ್ಯವಾಡಿದೆ. ಕಾಂಗ್ರೆಸ್ ನಾಯಕರದ್ದು ಹೊರಗೆ ಬೆಂಬಲ, ಒಳಗೆ ಹಂಬಲ. ಸಿಎಂ ಹುದ್ದೆ ದಕ್ಕಬೇಕು ಅನ್ನೋ ಕಾರಣಕ್ಕಾಗಿ ಕಂಡ ಕಡೆ ಕೈ ಮುಗಿತಾ ಇದ್ದಾರೆ. ಬಂಡೆಗೆ ಸೆಡ್ಡು ಹೊಡೆದು ಸ್ಪರ್ಧೆಗೆ ದೇಶಪಾಂಡೆ ಕೂಡ ಎಂಟ್ರಿ ಆಗಿದೆ. ತಾವು ಸಿಎಂ ಆಕಾಂಕ್ಷಿ ಅಂತ ಹೇಳೋ ಮುಖಾಂತರ ಕುರ್ಚಿಗೆ ಟವಲ್ ಹಾಕಿದ್ದಾರೆ ಅಂತ ಟ್ವೀಟ್ ಮಾಡಿ ಕಾಂಗ್ರೆಸ್ ನಾಯಕರ ಕಾಲೆಳೆದಿದೆ ಬಿಜೆಪಿ. ಬಿಜೆಪಿ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಮಾಡಿರುವಂಥ ಟ್ವೀಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ಎಲ್ಲದಕ್ಕೆ ಕಾರಣ ಆಗಿರೋದು ಆರ್.ವಿ. ದೇಶಪಾಂಡೆ ಅವರು ಕೊಟ್ಟಂತ ಹೇಳಿಕೆ. ಆರ್.ವಿ. ದೇಶಪಾಂಡೆ ಮೊನ್ನೆ ಮಾತನಾಡೋ ಸಂದರ್ಭದಲ್ಲಿ ನನಗೂ ಮುಖ್ಯಮಂತ್ರಿ ಆಗಬೇಕು ಅನ್ನೋದಿದೆ ಅಂತ ಹೇಳೋದರ ಜೊತೆಗೆ ಸಿದ್ದರಾಮಯ್ಯ ಸದ್ಯಕ್ಕಂತೂ ಸಿದ್ದರಾಮಯ್ಯ ಇದ್ದಾರೆ, ಮುಂದಕ್ಕೆ ಮುಖ್ಯಮಂತ್ರಿ ಅವಕಾಶ ಸಿಕ್ಕರೆ ನಾನು ಆಗಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದರು. ಅದನ್ನು ಈಗ ಬಿಜೆಪಿ ನಾಯಕರು ಅಥವಾ ಬಿಜೆಪಿಯ ಸೋಷಿಯಲ್ ಮೀಡಿಯಾ ಅದನ್ನು ಅಸ್ತ್ರವನ್ನಾಗಿ ಬಳಸಿಕೊಂಡಿದೆ. ಒಂದಿಷ್ಟು ಫೋಟೋಗಳನ್ನು ಶೇರ್ ಮಾಡೋ ಮುಖಾಂತರ, ಎಡಿಟೆಡ್ ಫೋಟೋಗಳನ್ನು ಶೇರ್ ಮಾಡೋ ಮುಖಾಂತರ ಕಾಂಗ್ರೆಸ್ ನಾಯಕರು ಹೊರಗಡೆ ಬೆಂಬಲ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರಿಗೆ. ಆದರೆ ಒಳಗೊಳಗೆ ಅವರ ಹಂಬಲ ಇರೋದು ಮುಖ್ಯಮಂತ್ರಿ ಆಗಬೇಕು ಅನ್ನೋದಾಗಿದೆ ಅಂತ ಟ್ವೀಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.